ಹೈಕಮಾಂಡ್ ಸೂಚನೆಯ ಮೇರೆಗೆ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿದೆ. ಅವರು ರಾಜೀನಾಮೆ ಕೊಟ್ಟು ರಾಜೀನಾಮೆಯನ್ನು ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳಿಸಿ ಇದು ಯಾವ ಪ್ರಾಸೆಸ್ ನಡೆದಿಲ್ಲ. ಕೆಎನ್ ರಾಜಣ್ಣ ಅವರನ್ನು ಉಚ್ಚಾಟಿಸಲಾಗಿದೆ ಅನ್ನುವ ಪತ್ರವನ್ನ ಮುಖ್ಯಮಂತ್ರಿಗಳ ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಅಷ್ಟೇ. ಅತಿ ದೊಡ್ಡ ಅಪ್ಡೇಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೆಎನ್ ರಾಜಣ್ಣ ಸಚಿವ ಸಂಪುಟದಿಂದ ಉಚ್ಚಾಟನೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕೇವಲ ಸಚಿವ ಸಂಪುಟದಿಂದ ಕೈ ಬಿಡೋದು ಮಾತ್ರ ಅಲ್ಲ, ಅಂದ್ರೆ ದೊಡ್ಡ ಪಾಠ ಕಲಿಸುವ ರೀತಿಯಲ್ಲಿ ಕೈ ಬಿಡಬೇಕು ಅನ್ನೋ ಉದ್ದೇಶ ಇದ್ದಂಗಿತ್ತಿದು. ಅಜಿತ್, ಇಡೀ ಒಂದು ರಾಹುಲ್ ಗಾಂಧಿ ಅವರ ಕ್ಯಾಂಪೇನ್ಗೆ ರಾಜಣ್ಣ ಕೊಟ್ಟಿರ್ತಕ್ಕಂಥ ಹೇಳಿಕೆ ಒಂದು ದೊಡ್ಡ ಹೋಲನ್ನು ಮಾಡಿತ್ತು. ಯಾಕಂದರೆ ನಿಮ್ಮದೇ ಸಚಿವ ಸಂಪುಟದ ಒಬ್ಬ ಪ್ರಮುಖ ಹಿರಿಯ ಸಚಿವರು ಆ ಕ್ಯಾಂಪೇನ್ ಬಗ್ಗೆ ಮಾತನಾಡಿದಾಗ ಹೈಕಮಾಂಡ್ ನಿಶ್ಚಿತವಾಗಿ ಸಿಟ್ಟಿಗೆದ್ದಿತ್ತು. ಆಮೇಲೆ ನನಗನ್ಸುತ್ತೆ ಹೈಕಮಾಂಡ್ ಒನ್ಸ್ ಫಾರ್ ಆಲ್ ಇಡೀ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳಲ್ಲಿ, ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳಲ್ಲಿ ಒಂದು ಮೆಸೇಜನ್ನು ಕೊಡುವ ಪ್ರಯತ್ನವನ್ನೇನು ಮಾಡ್ತಾ ಇತ್ತು ಅದು ಇವತ್ತು ಲಾಜಿಕಲ್ ಎಂಡ್ಗೆ ತಲುಪಿದೆ ಅಂತ ಅನಿಸುತ್ತೆ. ಯಾಕಂದರೆ ಪದೇ ಪದೇ ಹೇಳ್ತಾ ಇದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು, ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡಬೇಡಿ, ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡಬೇಡಿ, ಒಂದಾದ ಮೇಲೆ ಒಂದತ್ತೆ ಆ ಹೇಳಿಕೆಗಳು ಶುರು ಆಗ್ತಾಯಿದ್ವು. ಆದರೆ ಈ ಬಾರಿ ಇದು ಒಳ ರಾಜಕಾರಣದ ಬಗ್ಗೆ ಇರಲಿಲ್ಲ, ಇದು ನೇರವಾಗಿ. ಯಾಕಂದರೆ ಮೊದಲನೇ ಬಾರಿ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಗ್ಗೆ ಮಾತನಾಡಿದರು, ಆಗ ಹೈಕಮಾಂಡ್ ಏನೂ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಯಾಕೆಂದರೆ ಸುರ್ಜೇವಾಲಾ ಬಗ್ಗೆ ಮಾತನಾಡಿದ ಕ್ಷಣ ನಾವು ಕ್ರಮ ತೆಗೆದುಕೊಂಡ್ವಿ ಅಂತ ಆಗಬಾರ್ದು ಅಂತ. ಆದರೆ ಇಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ಪರ್ಫೆಕ್ಟ್, ನಾನು ಎಕ್ಸ್ಕ್ಯೂಸ್ ಅಂತದ್ದು ಅನ್ನಲ್ಲ, ಪರ್ಫೆಕ್ಟ್ ಕಾರಣ ಸಿಕ್ತು ಅಂತ ನನಗನ್ಸುತ್ತೆ ಕೆಎನ್ ರಾಜಣ್ಣ ವಿರುದ್ಧ ಕ್ರಮ ತೆಗೆದುಕೊಳ್ಳಿಕ್ಕೆ. ಮತ್ತು ಕ್ರಮ ಹೆಂಗೆ? ನೀವು ರಾಜೀನಾಮೆಯನ್ನು ಕೊಡಿ ಅಂತ ಕೇಳೇ ಇಲ್ಲ ಅವರು. ಹೌದು ಹೌದು. ಈಗ ರಾಜ್ಯಪಾಲರ ಪತ್ರ ಬರುವವರೆಗೆ ನಮಗೆ ಯಾರಿಗೂ ಕೂಡ ಇದು ರಾಜೀನಾಮೆ ಅಂತಕ್ಕಂಥದ್ದನ್ನು ಸರ್ಕಾರದ ಮೂಲಗಳು ಹೇಳ್ತಾ ಇದ್ವು, ಬಟ್ ರಾಜೀನಾಮೆಯನ್ನು ಕೇಳಿಲ್ಲ. ನೇರವಾಗಿ ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಇವತ್ತು ಬೆಳಿಗ್ಗೆ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಹೇಳ್ತು, ನೀವು ರಾಜೀನಾಮೆಯನ್ನು ತೆಗೆದುಕೊಳ್ಬೇಡಿ, ರೈಟ್ ಎ ಲೆಟರ್ ಟು ಗವರ್ನರ್, ಕೆಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾಗೊಳಿಸ್ತಕ್ಕಂಥ ಕುರಿತಂತೆ ಒಂದು ಪತ್ರವನ್ನು ಗವರ್ನರ್ಗೆ ಬರೀರಿ, ಆ ಪತ್ರವನ್ನು ನಮಗೂ ಕಳಿಸ್ಕೊಡಿ ಅಂತಕ್ಕಂಥದ್ದನ್ನು ಕೆ ಸಿ ವೇಣುಗೋಪಾಲ್ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದರು. ಆ ಪ್ರಕಾರವಾಗಿ ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆ ಸೆಷನ್ಗೆ ಬರೋಕ್ಕಿಂತ ಮುಂಚೆಯೇ ಈ ಪತ್ರವನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ರ ಕಚೇರಿಗೆ ಬರೆದಿದ್ದರು. ಈಗಷ್ಟೇ ತಾವರ್ಚಂದ್ ಗೆಹ್ಲೋಟ್ರ ಅವರ ಪರವಾಗಿ ಅವರ ಸ್ಪೆಷಲ್ ಸೆಕ್ರೆಟರಿ ಶಾಲಿನಿ ರಜನೀಶ್ಗೆ ಪತ್ರವನ್ನು ಬರೆದು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಿ ನನಗನ್ಸುತ್ತೆ ಕೆಎನ್ ರಾಜಣ್ಣ ಅವ್ರದ್ದೊಂದು ಹಿಟ್ ವಿಕೆಟ್ ರಾಹುಲ್ ಗಾಂಧಿಯ ಹೇಳಿಕೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ನೋಡಿದಾಗ. ಆದರೆ ಅದಕ್ಕೆ ಇನ್ನೊಂದು ಆ್ಯಂಗಲ್ ಕೂಡ ಇದೆ, ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳದ್ದು, ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ್ದು. ಅಲ್ಲಿ ಕೆಎನ್ ರಾಜಣ್ಣ ವಾಸ್ ಎ ಫರ್ಮ್ ಬ್ಯಾಟ್ಸ್ಮನ್ ಆಫ್ ಸಿದ್ದರಾಮಯ್ಯ ಅವ್ರ ಟೀಮ್ದು. ಹೌದು ಹೌದು. ಅವರನ್ನು ಸಿದ್ದರಾಮಯ್ಯನವರೇ ರಾಜ್ಯಪಾಲರಿಗೆ ಪತ್ರ ಬರೆದು ಅಧಿವೇಶನದ ಮೊದಲ ದಿನ, ಇದನ್ನು ನಾವು ಅಂಡರ್ಲೈನ್ ಮಾಡಿ ನೋಡಬೇಕಾಗತ್ತೆ ಅಜಿತ್. ಯಾವ ಸರ್ಕಾರವೂ ಕೂಡ ಅಧಿವೇಶನದ ಮೊದಲ ದಿನ ಈ ರೀತಿಯಾಗಿರ್ತಕ್ಕಂಥ ದಿಸ್ ಇಸ್ ಕಾಲ್ಡ್ ಆಸ್ ಲೇಮ್ ಡಕ್ ಪಾಲಿಸಿ. ಇದು ಮುಂದಿನ ಈಗ ಒಂದು ವಾರ 10 ದಿನ ಏನು ಅಧಿವೇಶನ ನಡೆಯುತ್ತೆ, ಅಧಿವೇಶನದಾದ್ಯಂತ ಬರೀ ರಾಜಣ್ಣ ಅವ್ರದ್ದೇ ಚರ್ಚೆ, ರಾಜಣ್ಣ ಅವರ ಒಂದು ಹ್ಯಾಂಗ್ ಓವರ್ನಲ್ಲೇ ಇಡೀ ಅಧಿವೇಶನ ಇರುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಅಂದರೆ ಸರ್ಕಾರನೂ ಸೆಲ್ಫ್ ಗೋಲ್ ಮಾಡ್ಕೊಂಡಂಗೆ ಆಗಲಿಲ್ವಾ ಇದು? ಅಲ್ಲ, ಸರ್ಕಾರದ ಸೆಲ್ಫ್ ಗೋಲ್ಗಿಂತ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ರಾಹುಲ್ ಗಾಂಧಿ ಬಗ್ಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಹೈಕಮಾಂಡ್ ಒಂದು ರೀತಿಯ ವೇದಿಕೆ ಹಾಕಂತು. ಇನ್ನು ರಾಜಣ್ಣ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ಇದನ್ನು ನಾವೆಂದೂ ನಿಲ್ಸಕ್ಕಾಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ನಿಮ್ಮ ಪರಮಾಪ್ತ ಸಚಿವರನ್ನ ಸಂಪುಟಕ್ಕೆ ರಾಜೀನಾಮೆ ತೆಗೆದುಕೊಳ್ಳಿ ಅಂತ ಹೇಳಿಲ್ಲ ಹೈಕಮಾಂಡ್. ರಾಜ್ಯ ಅಂದರೆ ರಾಜಕಾರಣದಲ್ಲಿ ಇದೊಂದು ರೀತಿಯಾಗಿರ್ತಕ್ಕಂಥ ವಿಪರೀತದ ಕ್ರಮ ಅಂತ ಅನ್ಸ್ಕೊಳ್ಳುತ್ತೆ. ಈ ವಿಪರೀತದ ಕ್ರಮದಿಂದ ಹೈಕಮಾಂಡ್ ಕಾಂಗ್ರೆಸ್ನ ಬಣಗಳಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಿದೆ ಒಂದು ಭಾಗ.
ಇನ್ನೊಂದು ಭಾಗ ಡಿ ಕೆ ಶಿವಕುಮಾರ್ ಇವತ್ತು ನಗ್ತಾ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ ಹಿ ಮಸ್ಟ್ ಬಿ ಸ್ಮೈಲಿಂಗ್. ಎಸ್, ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಕಳೆದ 3 ತಿಂಗಳಿಂದ ಮಾಧ್ಯಮಗಳಲ್ಲಿ ಟಿ ವಿ ಕ್ಯಾಮ್ರಾಗಳ ಎದುರು ಲೋಗೋ ಹಿಡಿದಾಗ ಅತಿ ಹೆಚ್ಚು ಚಾಲೆಂಜ್ ಕೊಡ್ತಾ ಇದ್ದವರು ಕೆ ಎನ್ ರಾಜಣ್ಣ. ಅವ್ರ ಹಿಂದೆ ಸತೀಶ್ ಜಾರಕಿಹೊಳಿ ಇದ್ದರು, ಮುಂದಗಡೆ ಕೆ ಎನ್ ರಾಜಣ್ಣ ಇದ್ದರು. ಇವತ್ತು ಕೆ ಎನ್ ರಾಜಣ್ಣ ಅವರನ್ನೇ ಅವರ ಒಂದು ರೀತಿಯ ಗಾಡ್ ಫಾದರ್ ಅನ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಪತ್ರ ಬರೆದು ರಾಜೀನಾಮೆ ಅಲ್ಲ ಇದು ವಜಾ ಮಾಡಿ ಅಂತಕ್ಕಂಥ ಪತ್ರವನ್ನು ಬರೆಯುವ ಪರಿಸ್ಥಿತಿಗೆ ಇದು ಬಂದಿರತಕ್ಕಂಥದ್ದು ನಿಶ್ಚಿತವಾಗಿ ಇದೊಂದು ರೀತಿಯ ಒಂದು ಆಂತರಿಕ ರಾಜಕಾರಣದ ದೃಷ್ಟಿಯಿಂದ. ಇನ್ನೊಂದು, ಕಾಂಗ್ರೆಸ್ನಲ್ಲಿ ನೀವು ಗಾಂಧಿ ಕುಟುಂಬದ ವಿರುದ್ಧ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ಯಾಂಪೇನ್ ಬಗ್ಗೆ ಮಾತನಾಡಿ ಅಧಿಕಾರದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೋರಿಸ್ಕೊಟ್ಟಿದೆ ಅಂತ ಅನಿಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.